ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ದಿನ ನಮ್ಮ ದಯಾಳ್ ಪದ್ಮನಾಭನು ದಯವಿಟ್ಟು ಬರಲೇಬೇಕು ಅಂದಾಗ ಯಾವುದೇ ಕೆಲಸ ಇದ್ದರೂ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಯಾಕಂದರೆ ಹೊಸಬರು, ಅವ್ರ ಹಗ್ಗ ಇದೆ ಅವ್ರ ಕೈಲಿ, ನಾವು ಎತ್ತಕ್ಕೆ ಪ್ರಯತ್ನ ಪಡೋಣ ಅಂತ ಬಂದಿದ್ದೀವಿ. ನಿರ್ದೇಶಕರು ಫಸ್ಟ್ ಟ್ರೈಲ್ ನೋಡಿದ್ನಲ್ಲ, ಆ 3D ಫೀಲ್ ಬಂದು ನನಗೆ ಫಸ್ಟ್ ಹ್ಯಾಟ್ಸ್ ಆಫ್ ಟು ಯು. ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ಲೂ ಖುಷಿ ಆಯಿತು. ಟೆಕ್ನಿಕಲಾಗಿ ನಿಂಗೆ ಗೆದ್ದಿದ್ಯಾ. ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ. ನಾವು ತುಂಬ ಸಫರ್ ಪಡ್ತಾಯಿದ್ದೀವಿ ಇಂಡಸ್ಟ್ರಿ. ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ. ಟೆಕ್ನಿಕಲಿ ಸಿನಿಮಾ ಕಥೆ ಏನೋ ಗೊತ್ತಿಲ್ಲ, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ. ಶಾರ್ಟ್ ಆಗ್ಬೋದು, ಕಂಟೆಂಟ್ ಆಗ್ಬೋದು, ಆ ಫೀಲ್ ಆಗ್ಬೋದು, ಆ ಗ್ರಾಫಿಕ್ ಕೆಲಸ ಆಗ್ಬೋದು, ಅಚ್ಚುಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ. ಇನ್ನೊಬ್ಬ ಇಂಜಿನಿಯರ್ ಅಂತ ನಾನು ಒಪ್ಕೋತೀನಿ. ಪ್ರೊಡ್ಯೂಸರ್ ಅದಕ್ಕೇನು ಬೇಕು ಒದಗಿಸಿದ್ದಾರೆ, ಆದರೆ ಒಂದು ಲಿಮಿಟ್ ಇರುತ್ತೆ. ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು, ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ಬಿಡ್ತಾನೆ. ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ, ನಮ್ಮ ಚಂದ್ರವ್ರು ಬೋಬಡಿ ಅವ್ರು ಅಮೆಝಾನ್ಗೆ ಎದ್ಕೊ ಮಾಡಿಸ್ಕೊಡ್ತಾರೆ, ಅವ್ರ ಜೊತೆಲಿದ್ದು ದಯವಿಟ್ಟು ಮಾಡ್ಕೊಡ್ಬೇಕು. ಹಣ ಇದೊಂಚೂರು ಮಾಡಿಕೊಡ್ಬೇಕು. ನೀವು ಹೇಳಿದ್ದೀರಾ ಅಲ್ಲ, ನೀವು ಇದೊಂದು ಸತಿ ಮಾಡಿಕೊಡಿ. ಮಾತಂಗಿರ್ಬೇಕು, ನೀವು ಹೇಳಿದ್ದೀರಾ. ನಾವು ಈ ಮುಟ್ಟಾಳ್ತನ ನಂಬಿ 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 ಇನ್ಯ ಪ್ಯಾನ್ ಇಂಡಿಯಾ ಹೋಗ್ತಾಯಿದ್ದೀವಿ, ನಾವು ಹಾಳಾಗಿ ಹೋಗ್ತಾ ಇದ್ದೀವಿ. ಪ್ರೊಡ್ಯೂಸರ್ಗಳು ನಂಬೇಡಿ, ಕನ್ನಡ ನಂಬಿ, ನಮ್ಮ ಸಿನಿಮಾನ ನಂಬಿ, ನಮ್ಮ ಸಿನಿಮಾನ ನಂಬ್ಕೊಂಡಿರ್ಬೇಕಂತೆ. ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂದರೆ ಯಾರು 10 ಪೈಸಾ ಕೊಡಲ್ಲ. ಪಿಕ್ಚರ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ಕಲಾವಿದರು ಅವ್ರು ಚೆನ್ನಾಗಿ, ಅವ್ರನ್ನೆಲ್ಲ ಅದಕ್ಕೆ ಕಲಾವಿದರು ಅಂತ ಇಲ್ಲ, ನಾನೇನು ಆ್ಯಕ್ಟಿಂಗ್ ಮಾಡ್ಬೋದಾಯಿತು. ಇವ್ರನ್ನೆಲ್ಲ ಎತ್ತಿ ಕಾಸು ಕೊಟ್ಟು ಕೊಳ್ಳೆ ಕಲಾವಿದರು ಅಂತ ಕರ್ಕೊಳ್ಳೋದು. ಅವ್ರನ್ನ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಕ್ಯಾಮ್ರಾಮನ್ ಈಸ್ ವೆರಿ ಗುಡ್ ವರ್ಕ್. ನಮ್ಮ ನಾಯಕ ನಟರು ಭಯ ಬೀಳ್ಬೇಡಮ್ಮ. ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡು. ತುಂಬ ಶಾಲೆಗಳಿದೆ, ಇವೆಲ್ಲ ಇದೆ. ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು. ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀವಿ ಅಂದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡ್ಬಾರ್ದು. ಅವನಿಗೆ ಒಂದು ಸತಿ 2 ಸತಿ ಇದಾಗ್ಬಿಡುತ್ತೆ. ನೀನು ಪ್ರಾಕ್ಟೀಸ್ ಮಾಡಿ. ನೀನು ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲಿ. ಹೋಗಿ ಎಲ್ಲರೂ ಕ್ಲಾಸಸ್ ಇದೆ, ಎಲ್ಲ ಇದೆ, ಮಾಡಿ ಒಳ್ಳೆಯದಾಗಲಿ. ಇಲ್ಲಿ ಯಾರೇನೋ ಏನೋ ಊಹೆ ಮಾಡೋಕ್ಕಲ್ಲ, ಯಾರು ಬೇಕಾದ್ರೆ ಗೆಲ್ಬೋದು. ನಾನು ಇವತ್ತಿನ ದಿನ ಒಂದೇ ಒಂದು ಕ್ಯೂ ಮಾತಾಡಬೇಕು ಅಂದರೆ, ಕರೆಕ್ಟ್ ಟೈಮ್ ಇದು ರಜೆ ಟೈಮಲ್ಲಿ ನೀವು ರಿಲೀಸ್ ಮಾಡಿ. ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದಲ್ಲೂ ಸ್ವಲ್ಪ ಚೆನ್ನಾಗಿ ಮಾತಾಡಿ ರಜೆ ಟೈಮ್ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ. ಇಲ್ಲಾಂದರೆ ಎಂತೆಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬ್ಬಾ ಸಿನಿಮಾನ ಪಾಪ ಚೆನ್ನಾಗಿ ಬರೀತಾರೆ. ಪಾಪ ಅವ್ರೇನಕ್ಕೆ ಬಿಟ್ಕೊಡೋಂಗಿಲ್ಲ ನಮ್ಮನ್ನು. ಸಿನಿಮಾ ಚೆನ್ನಾಗಿ ಮಾಡೋರು ಅದೇನೋ ಒಂದು ಕಂಟೆಂಟ್ ಇದೆ, ಇದೇನೋ ಅಂತ ಪಾಪ ಏನೋ ಪಾಪ ಅರ್ದು ನಮ್ಮನ್ನು ಇಬ್ಬರ್ತಾ ಇರ್ತಾರೆ. ಅದು ಜನ ಬರ್ತಾಯಿಲ್ಲ, ತುಂಬ ಕಷ್ಟ ಇದೆ. ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನಿಮಾ ಮಾಡಿ ಚೆನ್ನಾಗಿ ಹೋಗುತ್ತೆ. ಹಗ್ಗ ನಾವು ನಿಮ್ಮನ್ನು ಎಳೆಯೋಕ್ಕೆ ಪ್ರಯತ್ನ ಪಡ್ತೀವಿ, ನಿರ್ಮಾಪ ಉರುಳಾಗಬಾರ್ದು ಅಂತ ನನ್ನ ಆಸೆ. ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ಯಾಕೆ ನಾನು ಇಂಡಸ್ಟ್ರೀಲಿ ಪ್ರತಿದಿನ ಪ್ರತಿಗಳಿಗೆ ಅನುಭವಿಸ್ತಾ ಇದ್ದೀನಿ. ಮೊನ್ನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು, ನಾನು ಚಿತ್ರರಂಗನ ಮೊದಲೇನಿತ್ತು ಕೋವಿಡ್ ಮುಂಚೆ ಅದೇ ಥರ ಬೇಕು, ಎಲ್ಲರಿಗೂ ಇನ್ಮೇಲೆ ಸಂಬಳ ಸಿಸ್ಟಮ್ ಮಾಡಿ ಅಂತಲೂ ಹೇಳಿದ್ದೀನಿ. ಯಾರಿಗೂ ಪೇಮೆಂಟ್ ಕೊಡೋಕೆ ಆಯ್ತಲ್ಲ, ವರ್ಕೌಟ್ ಆಯ್ತಲ್ಲ. ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಾಲಗಾರನ ಆಗ್ತಾಯಿತ್ತು, ಯಾವ ಕಲಾವಿದ್ರು ಆಯ್ತಲ್ಲ, ಯಾವ ಟೆಕ್ನಿಷಿಯನ್ ಆಯ್ತಲ್ಲ. ಅದರಿಂದ ತುಂಬ ಚೆನ್ನಾಗಿ ಬಂದಿದೆ. ಟೆಕ್ನಿಕಲ್ ಈಸ್ ವೆರಿ ಗುಡ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆಪ್ಪ, ನನಗೆ ಖುಷಿ ಆಯಿತು. ನೀನು ನಾನು ಬಂದು ಭೇಟಿ ಮಾಡು, ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ನನಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಒಳ್ಳೆದಲ್ಲಿ ನಿಮ್ಗೆ ಏನೇ ಇದ್ರು ಸಹ ಹೇಳ್ಬೇಕಂತ ಹೇಳಿ, ನಿಮಗೆ ಥಿಯೇಟ್ರಿಂದ ಆಗ್ಬೋದು, ನನ್ನ ಕಡೆಯಿಂದ ನಿಮ್ಗೆ ಏನು ಸಂಪೂರ್ಣ ಸಪೋರ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನಮ್ಮ ಉದ್ಯಮಕ್ಕೆ ಹೊಸಬರು ಬರಲಿ. ಆಮೇಲೆ ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅವ್ರು ಹಾಕಿರೋ ದುಡ್ಡು ದಯವಿಟ್ಟು 80% ಬಂದರೂ ಅವ್ನು ಗೆಲ್ತಾನೆ ಅಂತ ಹೇಳ್ತೀನಿ. ಚಂದ್ರನಿಗೆ ಒಂದೇ ಒಂದು ಮನವಿ, ನಮ್ಮ ನಿರ್ದೇಶಕರಿಗೆ ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ನಿಮ್ಮ ಕೈಲಿ ಆ ಶಕ್ತಿ ಇದೆ ನೀವು, ಯಾಕೆಂದರೆ ಆ ಒಂದು ಪವರ್ ಇದೆ ನಿಮಗೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇದೇ ನಮ್ಮ ಕಲಾವಿದರು ಬರ್ತಾರೆ, ಶ್ರೀಕಪೂರ್ಣಾಚಾರ್ಯ, ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮನೆ ಹುಡುಗಿ, ಇಡೀ ಕಲಾವಿದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ನನಗೇನೋ ಕಾನ್ಫಿಡೆನ್ಸ್ ಬಂತು, ಒಳ್ಳೆಯದಾಗುತ್ತೆ ಅಂತ. ಹಗ್ಗ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲದು ಒಳ್ಳೇದು ಮಾಡಲಿ ಆ ಟೆಕ್ನಿಕಲ್ಗೆ ಹೇಳ್ಬಿಟ್ಟು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸರ್ ಫಸ್ಟ್ ಸುಬ್ರಹ್ಮಣ್ಯ ಸರ್ ವಿಷಯನ ಕ್ಲೋಸ್ ಮಾಡಿದ್ರೆ ಇನ್ನೂ ಖುಷಿಯಾಗಿ ಮಾತಾಡ್ಬೋದು, ಇಲ್ಲಾಂದರೆ ಅದು ಮೈಂಡ್ ಬ್ಲಾಕಲ್ಲೇ ಇರುತ್ತೆ. ಜನರಲಿ ಏನಂದರೆ ಫಾರ್ ಎನಿ ಆಡಿಯನ್ಸು, ಫಾರ್ ಎನಿ ಒಂದು ಸಿನಿಮಾ ಕಂಟೆಂಟ್ ಅನ್ನುವಾಗ ಪ್ರೆಸ್ಸವ್ರನ್ನ ನಾವು ನೋಡೋದು, ಮೀಡಿಯಾದ ನಾವು ನೋಡೋದು ಹೆಂಗೆ ಅಂದರೆ ಫಸ್ಟ್ ಆಡಿಯನ್ಸ್ ಆಗಿ ನೋಡ್ತೀವಿ. ಅವರು ಏನು ಹೇಳಿದ್ರು ಅವ್ರು ಖುಷಿಯಾಗಿ ಅವ್ರು ಏನು 4 ಮಾತು ಹೇಳ್ಬಿಟ್ಟು ಸಿನಿಮಾ ಗೆದ್ದೋಗುತ್ತೆ. ಅದಾದಮೇಲೆ ಸಿನಿಮಾ ಹಿಟ್ಟಾದ ಫ್ಲಾಪ್ ಅದು ನಮ್ಮ ಕೈಯಲ್ಲಿ ಇಲ್ಲ. ಬಟ್ ಪ್ರೆಸ್ ಅವ್ರು ನಮಗೆ ಏನಾದರೂ ಒಂದು ಪುಷ್ ಕೊಟ್ಬಿಟ್ರೆ ಅದು ಆಲ್ವೇಸ್ ಒಂದು ಮೋಟಿವೇಟ್ ಮಾಡುತ್ತೆ.
ಅವರು ಆ ರೀತಿಯಲ್ಲೇ ಆ ವರ್ಡ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿದ್ರು. ಸಪೋರ್ಟ್ ಅನ್ನೋದನ್ನು ಚಪಾಲೆ ಅನ್ನೋ ಒಂದು ವರ್ಡ್ ಹೇಳಿದ್ರು. ಅದು ನೀವು ಸೀನಿಯರು, ಸೊ ಅದರಿಂದ ದಟ್ ಕ್ಯಾನ್ ಬಿ ಬೈಪಾಸ್ಡ್ ಅನ್ನೋದು ನನ್ನ ಇದು. ಅದನ್ನು ಮೀರಿ ಸುಬ್ರಹ್ಮಣ್ಯ ಸರ್ ಥರ ಯಾರಾದರೂ ಹರ್ಟ್ ಆಗಿದರೆ ಆನ್ ಬಿಹಾಫ್ ಆಫ್ ದ ಟೀಮ್ ನಾನು ಅಪಾಲಜೈಸ್ ಕೇಳ್ತೀನಿ. ಓಕೆ, ಈಗ ಹಗ್ಗ ಬಗ್ಗೆ ಮಾತಾಡಬೇಕಂದ್ರೆ ಒಂದು 5 ಮಿನಿಟ್ಸಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ. ನಾನು ಅನುಪ್ರಭಾ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ, ನಾವಿಬ್ಬರು ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಅದು ವಿಷಯವಾಗಿ ಒಂದು 3 ಮಂತ್ಸ್ಗೆ ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡುವಾಗ ಒಂದು 2-3 ಮೀಟಿಂಗ್ ಆಯಿತು. ಅದಾದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು, ಈ ಥರ ಅವರು ಸಿನಿಮಾ ಮಾಡಿದ್ದಾರೆ, ತುಂಬ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ನೀವು ಚೂರು ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಭರದ್ವಾಜ್ ಅವ್ರನ್ನ ಮೀಟ್ ಮಾಡಿದೆ. ಆವಾಗ ಹೋದರೆ ಕೋಇನ್ಸಿಡೆಂಟ್ಲಿ ವಿ ನೋ ಈಚ್ ಅದರ್ ಫಾರ್ ವೆರಿ ಲಾಂಗ್ ಟೈಮ್. ಒಂದು 10 ಇಯರ್ಸಿಂದ ಮುಂಚೆನೇ ಅವ್ರು ನನಗೆ ಗೊತ್ತಿದೆ. ಸೊ ಬಟ್ ಅವರು ಸಿನಿಮಾ ಮಾಡುವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಸಿನಿಮಾ ಎಲ್ಲ ಆದಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ, ಇಲ್ಲ ಸರ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ, ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು. ಸೊ ಫಸ್ಟ್ ಅವಿನಾಶ್ ಅವರ ಹತ್ರ ಫೋರ್ಸ್ ಮಾಡಿ ಆ ಕಾಪಿನೇ ರೆಡಿ ಮಾಡಿದ್ದು ನಾನೇ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ. ಅಂದರೆ ಎಲ್ಲ ಒಂದೊಂದು ಕಡೆ ಇತ್ತು, ಅದನ್ನೆಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟು ಸಿನಿಮಾ ನೋಡೋಣ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು 10-15 ಜನ ಸಿನಿಮಾ ನೋಡಿದ್ದೀವಿ. ಸಿನಿಮಾ ನೋಡಿ ನನಗೊಂದು ಅಷ್ಟು ವಿಷಯಗಳು ಅನ್ನಿಸ್ತು. ಅದೆಲ್ಲ ಮತ್ತೆ ಕರೆಕ್ಷನ್ ಮಾಡಿ, ಮ್ಯೂಸಿಕ್ ಕರೆಕ್ಷನ್ಲ ಮಾಡಿ ಇನ್ನೊಂದು ಸರಿ 2ನೇ ಸರಿ ಸಿನಿಮಾ ನೋಡಿದ್ದೀವಿ. ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಒಬ್ಬ ಆಡಿಯನ್ಸ್ ಆಗಿ, ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಟು ಬಿ ಹಾನೆಸ್ಟ್, ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾ ಇರೋದು. ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿ ನಾನು ಅನ್ನಿಸ್ತಾ ಇದ್ದ ವಿಷಯ ಏನಂದರೆ, ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫಲ್ಲಿ. ದಟ್ ವಿಲ್ ಬಿ ದ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಒಂದು 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 ಡೀಸೆಂಟ್ ಫಸ್ಟ್ ಹಾಫ್, ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ, ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಅದರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬ ಚೆನ್ನಾಗಿದೆ. ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು. ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟಿಗೋಸ್ಕರ ನಾನು ಪ್ರೊಡ್ಯೂಸರ್ನ ಅದನ್ನ ಹೇಳ, ಸರ್ ಈ ಪಾಯಿಂಟ್, ಈ ಒಂದು ಎಪಿಸೋಡ್ ಅನುಪ್ರಭಾ ಮೇಡಮ್ ಎಪಿಸೋಡ್ ನಮ್ಮನ್ನು ಕಾಪಾಡಿಬಿಡ್ಬೇಕು ಸರ್, ವಿಚ್ ವಾಸ್ ನಾಟ್ ಟೋಲ್ಡ್ ಇನ್ ಕನ್ನಡ ಇದರಲ್ಲಿ. ಆದರೆ ಇದೇ ಪಾಯಿಂಟನ್ನು ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ ಭಾರತರಾಜ ಸರ್ ಮಾಡಿದ್ದಾರೆ, ವಿಚ್ ವಾಸ್ ಒನ್ ನ್ಯಾಷನಲ್ ಅವಾರ್ಡ್. ಆ ಎಲಿಮೆಂಟನ್ನು ಇವರು ಇಟ್ಕೊಂಡು, ಓಕೆ ಇಟ್ಸ್ ಎ ಕ್ವಿಜ್ ನಿಮ್ಮೆಲ್ಲರೂ ಕೊಟ್ಟಿದ್ದೀನಿ ಈಗ ಮೀಡಿಯಾಗೆ, ನೀವು ಹುಡುಕ್ಬೋದು ಈಗ. ಆ ಎಲಿಮೆಂಟನ್ನ ಬ್ಯೂಟಿಫುಲ್ ಆಗಿ ಇಲ್ಲಿ ಒಂದು 45 ಮಿನಿಟ್ಸ್ ನಿಮ್ಮ ಎಪಿಸೋಡ್, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅದು. ಅದೇ ದಟ್ ಶುಡ್ ಬಿ ದ ಥಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಆಫ್ಕೋರ್ಸ್. ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯಿತು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ಅದು ಚಂದ್ರ ಹೇಳಿದ್ದು ಏನಂದರೆ, ಅಮೆಝಾನ್ ವಿಷಯ ಹೇಳಿದ್ದು ಏನಂದರೆ, ನಾನು ಅಮೆಝಾನ್ಗೆ ಆಲ್ರೆಡಿ ಕಲಿಸಿ ಒಂದು ಲೆವೆಲಿಗೆ ಅವ್ರ ಸಿನಿಮಾ ನೋಡಿ ಒಂದು ಬೇಸಿಕ್ ಅಪ್ರೂವಲ್ ಅಂತ ಒಂದು ತೊಗೊಂಡಿಟ್ಟಿದ್ದೀನಲ್ಲ, ಅದನ್ನು ನಾನು ಚಂದ್ರ ಹತ್ರ ನಾನು ಶೇರ್ ಮಾಡಿದ್ದೆ. ಅದನ್ನೇ ಅವರು ಅದನ್ನು ಹೇಳಿದ್ದು. ಅದೇ ಥರ ನನಗೆ ಜನರಲಿ ಒಂದು ಸಿನಿಮಾ ಗೈಡ್ ಮಾಡುವಾಗ ತುಂಬ ಪ್ರಾಕ್ಟಿಕಲ್ ಆಗಿರ್ತೀನಿ. ಅವ್ರ ಹತ್ರ ಎವ್ರಿ ಟೈಮ್ ಹೇಳ್ತೀನಿ, ಇದು ಹಿಂಗೆ ಆಗುತ್ತೆ ಸರ್, ಎಕ್ಸ್ಪೆಕ್ಟೇಷನ್ನು ಹಿಂಗೆ ಇಟ್ಕೊಳ್ಳಿ, ಈ ಲೆವೆಲ್ಗೆ ಇಟ್ಕೊಳ್ಳಿ ಅನ್ನೋದನ್ನು. ಅದೇ ಥರ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ವಿಷಯ, ಬಿಸ್ನೆಸ್ ಮಾತಾಡೋ ವಿಷಯದಲ್ಲಿ ಮಂಜು ಸರ್ನ ನಾನು ಫಾಲೋ ಮಾಡ್ತೀನಿ. ಅದರಲ್ಲಿ ನನಗೆ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವ ಒಂದು ಇದೂ ಇಲ್ಲ. ಲೈಕ್ ಒಂದು ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು. ಒಂದು 10 ಡಿಸ್ಟ್ರಿಬ್ಯೂಟ್ರಲ್ಲಿ ಒಂದು 8ರಿಂದ 9 ಜನ ನಾನು ನಂಬಲ್ಲ, ಅವ್ರ ಲೆಕ್ಕಗಳನ್ನ, ಅವ್ರ ಮಾತುಗಳನ್ನ ನಂಬಲ್ಲ. ಆದರೆ ನಾನು ನಂಬೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ಅವ್ರ ಹಾನೆಸ್ಟಿ ನನಗೆ ಇಷ್ಟ, ತುಂಬ ಕ್ಲಾರಿಟಿ ಇರುತ್ತೆ. ಹಂಗಂದರೆ ಬೇರೆಯವರೆಲ್ಲ ಇಲ್ವಾ ಅಂತ ಕೇಳಿದ್ರೆ ಅದಲ್ಲ ನನ್ನ ಪಾಯಿಂಟ್. ಚಂದನ್ ಸುರೇಶ್ ಇಸ್ ವೆರಿ ಹಾನೆಸ್ಟ್, ಅಷ್ಟು ನನ್ನ ಪಾಯಿಂಟು. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಮಂಜು ಸರ್, ನನಗೆ ಇಷ್ಟ ಆಯಿತು. ಅವ್ರ ಜೊತೆ ಒಂದು ರೆಗ್ಯುಲರಾಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಚಂದನ್ ಸುರೇಶ್ ಅವ್ರಿಗೆ ಸಿನಿಮಾನ ತೋರಿಸಿದ್ವಿ. ಅವರು ಒಂದಷ್ಟು ಒಪಿನಿಯನ್ ಹೇಳಿದ್ರು. ಎಲ್ಲ ಮಾಡಿ ಫೈನಲಿ ಸಿನಿಮಾ ರೆಡಿ ಇದೆ. ಈಗ ಟೀಸರ್ ಲಾಂಚ್ ಮಾಡ್ತಾಯಿದ್ದೀವಿ. ಮಾಡಿ ಪ್ರಾಬಬ್ಲಿ August 19th ಆ ಥರ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಓವರಾಲ್ ಸಿನಿಮಾ ಐ ವಿಲ್ ಸೇ ಇಟ್ಸ್ ಅ ವೆರಿ ಒಂದು ಡೀಸೆಂಟ್ ಫಸ್ಟ್ ಹಾಫ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್, ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರೋದು ಅನುಪ್ರಭಾ ಮೇಡಮ್ ಎಪಿಸೋಡ್ ಪರ್ಟಿಕ್ಯುಲರ್ಲಿ. ಇದು ನನ್ನ ಒಪಿನಿಯನ್ನು, ಯು ಮೇ ಡಿಫರ್ ಆಲ್ಸೋ. ಇದು ನಾನು ಸಿನಿಮಾ ಒಬ್ಬ ಫಸ್ಟ್ ಟೈಮ್ ನೋಡಿರೋನಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದು ಯಾವತ್ತು ಸಿನಿಮಾ ನೋಡಿದ ಮೇಲೂ ಈಗ ಭರದ್ವಾಜ್ ಅವರಿಗೆ ನಾನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಸಖತ್ತಾಗಿ ಮಾಡಿದ್ದಾರೆ, ಹೆಂಗಿದೆ ಗೊತ್ತಾ ಸಿನಿಮಾ, ನಾನು ಆ ಕ್ಯಾಟಗರಿಲಿ ಬರೋದೇ ಇಲ್ಲ. ನನಗೆ ಸಿನಿಮಾ ಏನು ಫೀಲ್ ಆಯಿತು, ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಆ ಸಿನಿಮಾಗೆ, ದಿಸ್ ಇಸ್ ವಾಟ್. ಆ್ಯಂಡ್ ವೇಣು ಅವ್ರ ಬಗ್ಗೆ, ಅವರು ಒಂದು ಹೊಸ ನ್ಯೂ ಫೇಸು,
ಮಾತಾಡೋಕ್ಕೆ ನರ್ವಸ್ ಅನ್ನೋ ವಿಷಯಗಳು ಸ್ಕ್ರೀನಲ್ಲಿ ಕಾಣಲ್ಲ. 100% ನೀವು ನಂಬೋದು ಅದನ್ನು. ನಾನು ಡೆಫಿನೆಟ್ಲಿ ಸ್ಕ್ರೀನಲ್ಲಿ ಈ ನರ್ವಸ್ನೆಸ್ ಏನು ಒಂದು ಎಸಿಟೇಷನ್ ಅವ್ರ ಹತ್ರ ಇತ್ತೋ ಅದು ಸ್ಕ್ರೀನಲ್ಲಿ ಇಲ್ಲ. ಒಂದು ಇದಾಗ ಇಟ್ ಡಸಂಟ್ ಮೀನ್ ದಟ್ ಈ ಎಸ್ ಪರ್ಫಾರ್ಮ್ಡ್ ಸೂಪರ್ಬ್ ಅಲ್ಲ. ಡೆಫಿನೆಟ್ಲಿ ಒಬ್ಬ ನ್ಯೂ ಫೇಸ್ ಏನು ಡೆಲಿವರಿ ಮಾಡಬೇಕು ಅದನ್ನು ಡೀಸೆಂಟಾಗಿ ಮಾಡಿದ್ದಾರೆ. ಓವರಾಲ್ ನಿಮ್ಮ ಸಪೋರ್ಟ್ ಬೇಕು. ನಾನು ಅವ್ರ ಜೊತೆ ಇದನ್ನು ರಿಲೀಸ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕನ್ನೋದ್ರೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹಂಗಲ್ಲ, ಅದೇ ಫಸ್ಟ್ ಹಗ್ಗ ಅನ್ನುವಾಗ ಅದನ್ನು ಹೇಳಿದೆ. ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಸ್ಟೇಟ್ ಅವಾರ್ಡು ಬಂದಿದೆ ಅದಕ್ಕೆ. ಬಟ್ ತುಂಬ ಕನೆಕ್ಟಿವ್ ಆಗಿದೆ ಸರ್. ಒಂದು ಎಲಿಮೆಂಟ್ ಮೇಲೆ ಮಾಡಿದಾರಲ್ಲ, ಲೈಕ್ ಒಂದು ಕಾಂಪೋನೆಂಟನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು, ಅದ್ರ ಮೇಲೆ ಒಂದು ಸ್ಕ್ರೀನ್ ಪ್ಲೇ ಮಾಡಿರೋದು, ತುಂಬ ಕನೆಕ್ಟ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ. ಇಲ್ಲ ನ್ಯಾಷನಲ್ ಇದು ಏನು ಗೊತ್ತಾ ಸರ್, ಡೆಫಿನೆಟ್ಲಿ ಇದು ಹಗ್ಗ ಅಂತ ಟೈಟಲ್ ಕೇಳ್ಬಿಟ್ಟು ನೀವು ಕ್ಲಾಸಿಕ್ ಸಿನಿಮಾ ಅಂತ ಅನ್ಕೋಬೇಡಿ. ವೆರಿ ವೆರಿ ಕಮರ್ಷಿಯಲಿ ಪ್ಲಾಂಟೆಡ್ ಫ್ಲೋ ಇರುವ ಒಂದು ಸಿನಿಮಾ. ಅದರಲ್ಲಿ ಒಂದು ಸೆನ್ಸಿಬಲ್ ಕಂಟೆಂಟ್ ಇದೆ. ಆ ಕಂಟೆಂಟು ನಮಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅನ್ಟೋಲ್ಡ್ ಸ್ಟೋರಿ ಫಾರ್ ಕನ್ನಡ ನನ್ನ ಪ್ರಕಾರ. ಸೊ ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸರ್ ತುಂಬ ಬರುತ್ತೆ, ರೆಗ್ಯುಲರಾಗಿ ತುಂಬ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ನಾನು ಯಾವುದನ್ನು ಒಪ್ಪಲ್ಲ ಮೇಡಮ್ಗೆ. ಈಗ ಮೇಡಮ್ ಕಡೆಯಿಂದ 3 ಪ್ರಾಜೆಕ್ಟ್ ನನಗೆ ಬಂತು. ನಾನು ಮಾಡ್ತಾ ಇರೋದು ಇದು ಒಂದೇ. ರೆಗ್ಯುಲರಾಗಿ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ಬಟ್ ವಿಷಯ ಏನಂದರೆ ಸರ್, ನಾವು ಪ್ರಾಕ್ಟಿಕಲಾಗಿ ಮಾತಾಡ್ತೀವಲ್ಲ. ಈಗ ಈ ಸಿನಿಮಾ ಬಗ್ಗೆ ನನಗೇನು ಅನಿಸ್ತೋ ಅದನ್ನು ಸ್ಟೇಜಲ್ಲಿ ಹೇಳ್ತೀನಿ. ಇದೇ ಥರ ಪ್ರೊಡ್ಯೂಸರ್ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬರುವಾಗ ಈ ಸಿನಿಮಾ ಇಷ್ಟೇ ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ನಾನು ಬಂದು ಅವ್ರಿಗೆ ಒಂದು ಡೆಕೋರೇಟಿವ್ ಆಗಿ ಒಂದು ಮಾತು ಹೇಳಿ ನಾನೊಂದು 5-10 ಲಕ್ಷ ರೂಪಾಯಿ ಮಾಡ್ಕೋಬೋದು ಈಸಿಲಿ, ವಿಚ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಈಗ ನನ್ನ ಮಾತು ಸ್ಟ್ರೈಟ್ ಆಗಿರುತ್ತೆ. ಅದನ್ನು ನೀವು ಒಪ್ಕೊಂಡ್ರೆ ಫೈನ್, ಇಲ್ಲ ಅಂದರೆ ಬೇಡ ಅಂತ. ಅದಕ್ಕೆ ಈಗ ಕನ್ಸಲ್ಟೇಷನ್ ಅಂದ ತಕ್ಷಣ 1 ಅವರ್ಗೆ 5,000 ಅಂತ ಮೆಸೇಜ್ ಮಾಡಿ ಅವಾಯ್ಡ್ ಮಾಡಿಬಿಡೋದು ಸರ್. ಸರ್ ಬೇರೆನಾ ಸರ್? ಅಷ್ಟೇ. ಥ್ಯಾಂಕ್ ಯು ಸರ್. ಏನು ಸರ್? ಪಾರ್ಟ್ 1 ಇದು ಏನಂದರೆ ಸರ್, ಒಂದೊಂದು ಕಡೆ ಪಾರ್ಟ್ 1 ಅನ್ನೋದು ಜನರಲಿ ಒಂದು ಹಿಟ್ ಫಾರ್ಮುಲಾ ಅಂತ. ಅಂದರೆ ಒಂದು ಕಾಂತಾರ ಆದರೆ ಇದು, KGF ಆದರೆ ಇದು. ಈಗ ಚಂದ್ರು ಅವರು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಲೀಡ್ ಕೊಟ್ಟಿದ್ದಾರೆ. ಸಪೋಸ್ ಇಲ್ಲ ನಾಟ್ ಕಂಪ್ಲೀಟ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ. ಇದು ಕಾಂತಾರ ಮಾಡುವಾಗ ಸರ್ ಡೆಫಿನೆಟ್ಲಿ ಪಾರ್ಟ್ 1 ಪಾರ್ಟ್ 2 ಮಾಡಬೇಕಂತ ಮಾಡಿಲ್ಲ. ಕಾಂತಾರ ಮಾಡಿದ ಮೇಲೆ ತಾನೇ ಪ್ರಿಕ್ವಲ್ ಮಾಡಿದ್ರು. ಹೌದು. ಬಟ್ ಇವರು ಏನು ಮಾಡೋದು, ಒಂದು ಓಪನ್ ಎಂಡ್ ಮಾಡ್ಕೊಂಡಿದ್ದಾರೆ. ಎಂಡಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ಅದು ಅವ್ರ ಐಡಿಯಾನೇ ಇರಬಹುದು. ಹೌದು, ಈ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಹೌದು, ಈ ಸ್ಟೋರಿ ಕಂಪ್ಲೀಟ್ ಆಗಿ ಒಂದು ಸಣ್ಣ ಓಪನ್ ಎಂಡ್ ಕೊಟ್ಟು ಲೀಡ್ ಕೊಟ್ಟಿದ್ದಾರೆ ಸರ್. ಇಲ್ಲ, ಇಟ್ಸ್ ಎ ಕಂಪ್ಲೀಟ್ ಸ್ಟೋರಿ ಸರ್.